ಪ್ರೈಸ್ ದಿ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸರ್ವಶಕ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾತಿ ನಮ್ಮ ಉಡುಪಿ ಮ್ಯಾಂಗ್ಳೂರ್ 2 ಸಭೆಗಳನ್ನು ಈ ಆನ್ಲೈನ್ಗೆ ನಾನು ಆಹ್ವಾನಿಸ್ತೇನೆ. ಪ್ರೇರೆ ಬುಧವಾರ ಸಾಯಂಕಾಲ 7:30 ಗಂಟೆ ಪ್ರಾರ್ಥನೆ ನಿಮ್ಮ ಜೀವನದಲ್ಲಿ ಬಹಳ ಆಶೀರ್ವಾದಕರವಾಗಿರ್ತದೆ ಎಂಬುದಾಗಿ ನಾನು ನಂಬುವನಾಗಿದ್ದೇನೆ. ನಾವು ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಕರ್ತನನ್ನು ಆರಾಧಿಸೋಣ. ಯಾಕಂದರೆ ನಮ್ಮ ಜೀವನದಲ್ಲಿ ನಮ್ಮ ಕರ್ತನು ಎಷ್ಟೋ ಆರಾಧನೆಗೆ ನಾವೆಷ್ಟೋ ಆತನಿಗೆ ಸ್ತುತಿಗಳನ್ನು ಸಮರ್ಪಿಸೋದಕ್ಕೆ ಆತನು ಮಾತ್ರ ಯೋಗ್ಯನಾಗಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತದೆ, ನಾವೆಲ್ಲರೂ ಪಾಪಿಗಳಾಗಿರುವಾಗ ದೇವರು ನಮ್ಮ ಪಾಪ ಪರಿಹಾರವನ್ನು ಮಾಡಲಿಕ್ಕೆ ತನ್ನ ಮಗನಾದ ಯೇಸುವನ್ನೇ ನಮಗಾಗಿ ಅರ್ಪಿಸಿದ್ದಾನೆ. ಸೊ ಆದ್ದರಿಂದ ಪರಿಶುದ್ಧ ಪರಲೋಕಕ್ಕೆ ಪ್ರವೇಶವೇ ಇಲ್ಲದಂಥ ನಮಗೆ ಪ್ರೀತಿಯಾದ ದೇವರ ಮಕ್ಕಳೇ ಆತನ ಮಗನ ರಕ್ತದ ಮೂಲಕ ಸಂಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಪರಲೋಕವನ್ನು ನಮಗೆ ನೀಡಿಬಿಟ್ಟಿದ್ದಾನೆ. ನಮ್ಮ ಜೀವಿತವು ದೇವರ ಪ್ರಸನ್ನತೆಗೆ ವಾಸವಾಗಲಿಕ್ಕೆ ಆತನೇ ಮಾಡಿದ್ದಾನೆ. ಸೊ ಅದಕ್ಕೆ ಚೆನ್ನಾಗಿ ತಿಳ್ಕೊಳ್ರಿ, ಯಾವಾಗಾದರೂ ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತೀರೋ ನಿಮ್ಮಲ್ಲಿ ದೇವರ ಒಂದು ವಾಸವಾಗಿದ್ದು ನಿಮ್ಮ ಜೀವನದಲ್ಲಿ ಆತನಿಗಾಗಿ ಬ್ರತುಕಲಿಕ್ಕೆ ಬಲವನ್ನು ಕೊಡುವವನಾಗಿರ್ತಾನೆ. ಈ ಒಂದು ಅದ್ಭುತ ಕಾರ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡ್ತಾ ನಾವು ಕರ್ತನನ್ನು ಆರಾಧಿಸೋಣ. ಹಲ್ಲೆಲೂಯ. ಮೊದಲನೇ ಹಾಡಿಗೆ ಹೇಳ್ತದೆ, ನನ್ನ ದೇವರೇ, ಆತನಲ್ಲದೆ ನಮಗಿನ್ನ ಬೇರೆ ದೇವರಿಲ್ಲ. ನನ್ನ ದೇವರೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನ ನಾಮವನ್ನು ಮೇಲಕ್ಕೆತ್ತುತ್ತೇನೆ. ಅಂದರೆ ನಿನ್ನ ನಾಮವನ್ನು ಹೊಗಳ್ತೇನೆ. ಯಾಕಂದರೆ ಆತನು ನಮ್ಮ ಜೀವನದಲ್ಲಿ ಮಾಡಿದ ಉಪಕಾರಗಳು ಅಷ್ಟು ವಿಶೇಷವಾಗಿದ್ದಾವೆ. ನಾವೆಲ್ಲರೂ ಕರ್ತನ ಸ್ತೋತ್ರ ಮಾಡೋಣ. ಯಾರು ಹೇಳ್ತದೆ, ನನ್ನ ದೇವನೇ, ನನ್ನ ಯೇಸುವೆ, ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ, ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯ. ಎಲ್ಲರೂ ಗ್ಲೋರಿ. ಸ್ವಾಮೆಲ್ಲ ಮಹಿಮೆ ನಿನಗೆ. ಕುಂದರಬ ಶಲಹರಬ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ನಿನ್ನ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ, ಎಂದೆಂದು ನಿನ್ನ ನಾಮವ. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯನು. ಪಾಪಿ ನನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಹಲ್ಲೆಲೂಯ. ಓ ನನ್ನ ದೇವನೇ, ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಗ್ಲೋರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನನ್ನ ದೇವನೇ, ನನ್ನ ಯೇಸುವೆ, ನಿನ್ನನ್ನೇ ಕೊಂಡಾಡುವೆ, ಮೇಲಕ್ಕೆತ್ತುವೆ, ಘನಪಡಿಸುವೆ,
ಪಡಿಸುವೆ ಎಂದೆಂದು ನಿನ್ನ ನಾಮವ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರಳು ಜೊತೆ ಇರುವೆ. ದೀನ ನನ್ನ ಪ್ರೀತಿಸಿ ಅಗಲಿಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. ಮೇಘ ಸ್ತಂಭವಾಗಿಯೂ ಅಗ್ನಿ ಸ್ತಂಭವಾಗಿಯೂ ಹಗಲಿರಳು ಜೊತೆ ಇರುವೆ. ದಿನ ನನ್ನ ಪ್ರೀತಿಸಿ ಅಗಲಿಯಲ್ಲಿ ಚಿತ್ರಿಸಿ ಹೆಜ್ಜೆ ಹೆಜ್ಜೆಗೂ ಕಾಯುವೆ. Hallelujah, 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 hallelujah. Ellaru hallelujah, 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 hallelujah. ನನ್ನ ದೇವರೇ ನನ್ನ ಯೇಸುವೇ ನಿನ್ನನೆ ಕೊಂಡಾಡುವೆ. ಮೇಲಕ್ಕೆತ್ತುವೆ ಗಣಪಡಿಸುವೆ ಎಂದೆಂದು ನಿನ್ನ ನಾಮವ. ಆತ್ಮದಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆತ್ಮದಿಂದ ತುಂಬಿಸಿ ಅಭಿಷೇಕ ಮಾಡಿಸಿ ಪುತ್ರ ಸ್ವೀಕಾರ ನೀಡಿದೆ. ಅಪ್ಪ ಎಂದು ನಿನ್ನನ್ನು ಪ್ರೀತಿಯಿಂದ ಕರೆಯಲು ಅನುಮತಿಯನ್ನು ನೀಡಿದೆ. ಆಹಾ ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ. ಗ್ಲೋರಿ ಫಾದರ್ ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ನನ್ನ ದೇವನೇ ನನ್ನ ಯೇಸುವೇ ಗ್ಲೋರಿ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಪಾಪಿಯನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯನು. ಎಲ್ಲ ನಮಸ್ಕರಿಸಿ ಪಾಪಿಯನ್ನ ಪ್ರೀತಿಸಿ ಪರಿಶುದ್ಧಗೊಳಿಸಿ ಪರಲೋಕ ನನಗೆ ನೀಡಿದೆ. ಓ ನನ್ನ ದೇವನೇ ನಿನ್ನ ಪ್ರೀತಿ ಶ್ರೇಷ್ಠವು ಎಂದೆಂದು ನಾನು ಮರೆಯನು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ. ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಎಂದೆಂದು ನಿನ್ನ ನಾಮವ ಎಂದೆಂದು ನಿನ್ನ ನಾಮವ. Hallelujah. Oh, we worship you, Swami. ಎಂದೆಂದು ನಿನ್ನ ನಾಮವ. ಓ ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ. ನನ್ನ ದೇವನೇ ನನ್ನ ಯೇಸುವೇ ನಿನ್ನನ್ನೇ ಕೊಂಡಾಡುವೆ. ಹೌದು ಸ್ವಾಮಿ ಮೇಲಕ್ಕೆತ್ತುವೆ ಘನಪಡಿಸುವೆ ಎಂದೆಂದು ನಿನ್ನ ನಾಮವ. ಎಂದೆಂದು ನಿನ್ನ ನಾಮವ. ಹಲ್ಲೆಲೂಯಾ. ನೀವು ಮನೆಗಳಲ್ಲಿ ಈ ಹಾಡನ್ನು ಕೇಳ್ತಾ ನಮ್ಮ ಸಂಗಡ ನೀವು ಜಾಯಿನ್ ಆಗಿದ್ರೆ ದೇವರಿಗೆ ಸ್ತೋತ್ರ. ಮತ್ತು ನಮ್ಮ ಸಭೆಯವರೆಲ್ಲರನ್ನು ಪ್ರೇರೆ ನಾನು ಆರಾಧನೆಗೆ ನಿಮ್ಮನ್ನು ಕರೀತಾ ಇದ್ದೇನೆ. ದಯವಿಟ್ಟು ನೀವು ನಮ್ಮ ಸಂಗಡ ಆರಾಧಿಸ್ತಿರುವಾಗ ದೇವರ ಮಹಿಮೆ ಪಡಿಸಿರಿ. ಆತನ ಮಾಡಿದ ಉಪಕಾರಕ್ಕೆ ಇವತ್ತು ಸಹ ನಾವು ಜೋರಾಗಿ ಚಪ್ಪಾಳೆ ತರ್ತಾ ಆತನ ಮಹಿಮೆ ಪಡಿಸೋಣ. ಹಾಲೆಲೂಯಾ. ಓ ರಿಬಾ ಖರಬ ಶತರಳಲ ಬಲ ಬಬರಿ ಖತರಳಲೋ ರಿಡಿರಳಲಬ. ಪ್ರೀತಿಯಾದ ದೇವರ ಮಕ್ಕಳು, ದಯವಿಟ್ಟು ನಾವೆಲ್ಲರ ಸಭೆ ಒಳಗೆ ಇದ್ದೇವೆ ಎಂಬುದಾಗಿ ಯೋಚಿಸ್ತಾ
ನಾವೆಲ್ಲರೂ ಒಂದೇ ಕಟ್ಟಡದಲ್ಲಿ ಸೇರಿ ಬಂದಿದ್ದೇವೆ ಎಂಬುದಾಗಿ ಯೋಚಿಸ್ತಾ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಈಗ ನಾವು ಇನ್ನೊಂದು ಹಾಡನ್ನು ಹಾಡ್ತಾ ನಾವು ಕರ್ತನನ್ನು ಘನಪಡಿಸೋಣ, ಆರಾಧಿಸೋಣ. ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ ಜೀವಂಚ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಇವ ಹಾಡನ್ನು ಹಾಡ್ತಾ ನಾವು ಕರ್ತನನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನೀನೇ యేసయ్య ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿನಗೆ ಆರಾಧನೆ, ನಿನಗೆ ಆರಾಧನೆ, ಜೀವಂತ್ಯಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಎಲ್ಲರೂ ಹೇಳೋಣ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಜೀವಂತ್ಯಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿನಗೆ ಆರಾಧನೆ. ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ, ನಿನಗೆ ಆರಾಧನೆ. ನಿನ್ನ ಪ್ರಾಣವ ನೀಡಿ ನನ್ನನ್ನು ಬದುಕಿಸಿದೆ, ನಿಮಗೆ ಆರಾಧನೆ. ಹಲ್ಲೆಲೂಯಾ. ನಿನ್ನ ರಕ್ತವ ಸುರಿಸಿ ರಕ್ಷಣೆಯ ನೀಡಿರುವೆ, ನಿಮಗೆ ಆರಾಧನೆ. ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿನ್ನ ಮಗನಾಗಿ ಮಾಡಿದೆ, ಅಧಿಕಾರವ ನೀಡಿದೆ, ನೀತಿವಂತನಾಗಿ ನನ್ನ ಮಾಡಿದ ದೇವರೇ. ನಿನಗೆ ಆರಾಧನೆ, ನಿನಗೆ ಆರಾಧನೆ, ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ಪ್ರಾರ್ಥನೆಯ ಕೇಳಿ ವೈರಿಗಳ ಚಲಿಸಿದೆ, ನಿಮಗೆ ಅದ್ಭುತಗಳನ್ನು ಮಾಡಿ ದೇವರೇ. ನನಗಾಗಿ ಯುದ್ಧವ ಮಾಡಿ ಜಯಿಸಿದಾತನೇ, ನಿಮಗೆ ಆರಾಧನೆ. ಪ್ರಾರ್ಥನೆಯ ಕೇಳಿ ವೈರಿಗಳ ಚಲಿಸಿದೆ, ನಿಮಗೆ ಆರಾಧನೆ. ನನ್ನ ಬಾಳಿಗೆ ಬೆಳಗುನಿ, ನನ್ನ ಜೊತೆಯಲ್ಲಿ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನನ್ನ ಬಾಳಿಗೆ ಬೆಳಗುನಿ, ನನ್ನ ಜೊತೆಯಲ್ಲಿ ನಡೆಯುವೆ, ನನ್ನನ್ನು ಕೈ ಬಿಡದೆ ನನ್ನ ಕಾಯುವ ದೇವರೇ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಕಣ್ಣೀರ ಸಮಯದಲ್ಲಿ ತಾಯಿಯಂತೆ ಸಂತೈಸಿದೆ, ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ. ಕಣ್ಣೀರ ಸಮಯದಲ್ಲಿ ತಾಯಿಯ
ನಿಮಗೆ ಆರಾಧನೆ. ಕಷ್ಟದ ಸಮಯದಲ್ಲಿ ತಂದೆಯಂತೆ ಪೋಷಿಸಿದೆ, ನಿಮಗೆ ಆರಾಧನೆ. ನೀನಿರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀನಿಲ್ಲದಿದ್ದರೆ ನಾ ಇನ್ನು ನಾಶವಾಗಿರುವೆನು. ನೀನಿರುವುದರಿಂದಲೇ ನಾ ಬದುಕುತ್ತಲಿರುವೆನು, ನೀನಿಲ್ಲದಿದ್ದರೆ ನಾ ಇನ್ನು ನಾಶವಾಗಿರುವೆನು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ, ಹೌದು ಸ್ವಾಮಿ, ಎಲ್ಲ ಕಾಲದಲ್ಲಿ ನಮಗೆ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಇನ್ನೊಮ್ಮೆ ಹಾಡೋಣ ಹಾಗೆ. ನಿಮಗೆ ಆರಾಧನೆ, ನಿಮಗೆ ನಿಮಗೆ ಆರಾಧನೆ. Hallelujah, Lord. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನೀನೇ యేసయ్యా, ನೀನೇ యేಸಯ್ಯ, ನನ್ನ ಸ್ತುತಿಗೆ ಯೋಗ್ಯನು, ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ವಂಡರ್ಫುಲ್ ಗಾಡ್. ನೀನೇ యేಸಯ್ಯ, ನನ್ನ ಸ್ತುತಿಗೆ ಯೋಗ್ಯ, ಅದ್ಭುತವಾದ ತಂದೆಯೇ ನಿಮಗೆ ನಿನ್ನ ನಾಮಕ್ಕೆ ಯೋಗ್ಯವಾದ ಆರಾಧನೆ ಮಾಡುವೆನು. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. Hallelujah. ನಿಮಗೆ ಆರಾಧನೆ, Hallelujah, Lord. ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. Hallelujah, hallelujah, hallelujah. Worship you, Lord. ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ಮಹಾಪರಿಶುದ್ಧನು ಸರ್ವಶಕ್ತನಾಗಿರುವ ದೇವರೇ, ಮಾನವ ಕುಲವಾಗಿರುವಂತ ನಮ್ಮ ಮೇಲೆ ನೀನು ತೋರಿಸಿರುವ ಪ್ರೀತಿ ಅದ್ಭುತವೂ ಆಶ್ಚರ್ಯವಾಗಿದೆ ಸ್ವಾಮಿ. ಕರ್ತನೆ, ನೀನಿರುವುದರಿಂದಲೇ ಈ ದಿನ ನಾವು ಬ್ರತುಕುತ್ತಿದ್ದೇವೆ. ನೀನಿಲ್ಲದಿದ್ದರೆ ನಮ್ಮ ಗತಿ ಏನಾಗುತ್ತಿತ್ತೋ. ಕರ್ತನೆ, ಈ ದಿನ ನಮ್ಮನ್ನು ಮಗನಾಗಿ ಮಾಡಿಕೊಂಡಿದ್ದೀಗಿ, ಅಧಿಕಾರವನ್ನು ಕೊಟ್ಟಿದ್ದೀಗಿ. ನೀತಿವಂತರು, ಪಾಪವೇ ಇಲ್ಲದವರೆಂಬುದಾಗಿ ನಮ್ಮನ್ನು ನೋಡ್ತಾ ಇದ್ದೀವಿ. ಎಲ್ಲ ಕಾರ್ಯಗಳು ನಮಗಾಗಿ ನೀನು ಮಾಡಿದ್ದಕ್ಕಾಗಿ ನಾವು ಆರಾಧನೆ ಬಿಟ್ಟರೆ ನಾವೇನು ಮಾಡಲಾರೆ. ಕರ್ತನೆ, ನಿಮಗೆ ಸ್ತೋತ್ರ. ನಮ್ಮಲ್ಲಿ ನಿನ್ನ ಆತ್ಮ ವಸಿಸುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ನಿನಗಾಗಿ ಬ್ರತುಕುವುದರಲ್ಲಿ ಸೋತು ಹೋಗ್ತಿರುವಾಗ ನಿನ್ನ ಆತ್ಮನನ್ನು ನಮ್ಮಲ್ಲಿರಿಸಿ ಆ ಬಲದಿಂದ ನಾವು ಬ್ರತುಕುವಂತೆ ಕೃಪೆ ಮಾಡಿದ ದೇವರೇ, ನಿಮಗೆ ಆರಾಧನೆ. ಅದಕ್ಕೆ ನಾವು ನಂಬುತ್ತೇವೆ ಸ್ವಾಮಿ, ನಮ್ಮ ಜೀವಿತ ಕಾಲವೆಲ್ಲ ನಿಮಗೆ ಆರಾಧನೆ ಮಾಡುವುದು ಮಾತ್ರವಲ್ಲದೆ ನಿನ್ನ ಮಹಿಮೆಗಾಗಿ ನಾವು ಬ್ರತುಕುತ್ತೇವೆ. ಕರ್ತನೆ, ನಮ್ಮನ್ನು ನೋಡುವರೆಲ್ಲರೂ ನಿನ್ನನ್ನು ನೋಡುವ ಹಾಗೆ ನಾವು ಬ್ರತುಕುತ್ತೇವೆ. ಈ ಬಲವು ನಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ, ನಿನ್ನ ಆತ್ಮನು ನಮ್ಮಲ್ಲಿ ವಾಸ ಮಾಡುವುದರಿಂದ. ಕರ್ತನೆ, ನೀನೇ ನಮ್ಮಲ್ಲಿ ವಾಸವಾಗಿರುವುದರಿಂದ. ಕರ್ತನೆ, ಪೌಲನು ಹೇಳ್ತಾನೆ, ನಿನ್ನ ಜೀವಿಸುವವರು ನಾವಲ್ಲ, ಕ್ರಿಸ್ತನೇ ನಮ್ಮಲ್ಲಿ ವಾಸವಾಗಿದ್ದಾನೆ. ಅದಕ್ಕೆ ಸ್ವಾಮಿ, ಈ ಲೋಕದಲ್ಲಿ ವಿಶೇಷವಾಗಿ ನಾವು ನಿನಗಾಗಿ ಬ್ರತುಕುವಂತೆ, ನಿನ್ನ ಹಾಗೆ ಜೀವಿಸುವಂತೆ ಕರ್ತನೆ ಕೃಪೆ ಕೊಡುವ ದೇವರೇ ಸ್ತೋತ್ರ. ನಮ್ಮ ಜೀವಿತಗಳನ್ನು ನೋಡೋದ್ರ ಮೂಲಕ ಅನೇಕರು ನಿನ್ನ ಪಾದ ಬಳಿಗೆ ಬರುವಂಥವರಾಗಿರ್ತಾರೆ. ಅದಕ್ಕೆ ನಿಮ್ಗೆ ಆರಾಧನೆ. ಕರ್ತನೆ, ಈ ದಿವಸ
ಸಂದೇಶ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡು, ನಮ್ಮನ್ನು ಬಲಪಡಿಸು. ಕರ್ತನೇ, ನಾನು ನಂಬುತ್ತೇನಯ್ಯ, ನಾನು ನಂಬುತ್ತೇನೆ. ನಮ್ಮೆಲ್ಲರ ಸಂಗಡ ನೀನು ಮಾತನಾಡುವ ದೇವರಾಗಿದೆ. ನಿನ್ನ ದಾಸನನ್ನು ಮರೆ ಮಾಡಿ ಕರ್ತ ನಮ್ಮ ಸಂಗಡ ಮಾತನಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್ ಅಂಡ್ ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. ಪ್ರಿಯರೇ, ನಾವೆಲ್ಲರೂ ಈ ದಿನ ಮತ್ತು ದೇವರ ವಾಕ್ಯವನ್ನು ಕೇಳುವಾಗ ಕೇಳ್ತಿರುವಂಥ ನಿಮ್ಮನ್ನೆಲ್ಲರನ್ನು ನಾನು ಕೇಳಿಕೊಳ್ಳೋದೇನೆಂದರೆ, ಕೆಲವು ಸಾತಿ ನಿಮ್ಮ ಮನೆಯಲ್ಲಿ ಸ್ಮಾರ್ಟ್ ಟಿ ವಿ ಇದ್ದರೆ ನೀವು ಅದಕ್ಕೆ ಕನೆಕ್ಟ್ ಮಾಡಿ, ಬ್ಲೂಟೂತ್ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀರಿ ಎಂಬುದಾಗಿ ನಂಬುತ್ತೇನೆ. ಬಟ್ ಆದರೆ ನಾನು ಕೇಳುವುದೇನೆಂದರೆ, ನಿಮ್ಮ ಮನೆಯಲ್ಲಿ ಯಾರ ಹತ್ರ ಸ್ಮಾರ್ಟ್ ಫೋನ್ ಇದೆಯೋ ಅವರೆಲ್ಲರೂ ಏನು ಮಾಡಿರಿ, ಶೇರ್ ಮಾಡಿ, ಮತ್ತು ಅಷ್ಟು ಮಾತ್ರ ಅಲ್ಲ, ಕಾಮೆಂಟ್ ಮಾಡಿ ಪ್ರೈಸ್ ದ ಲಾರ್ಡ್ ಅಂತ. ಆಗ ನಮಗೆ ಸಂತೋಷವಾಗ್ತದೆ, ಯಾಕಂದ್ರೆ ನಮ್ಮ ಪ್ರಿಯರು ದೇವರ ವಾಕ್ಯವನ್ನು ನೋಡ್ತಾ ಇದ್ದಾರೆ ಎಂಬುದಾಗಿ. ಪ್ರಿಯರೇ, ಅಷ್ಟು ಮಾತ್ರ ಅಲ್ಲ, ನೀವು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ಬಹಳ ಉಪಯೋಗಗಳನ್ನು ಹೊಂದುತ್ತೀರಿ. ದೇವರು ನಿಮ್ಮನ್ನು ಬಲಪಡಿಸ್ತಾನೆ. ಬೈಬಲ್ ವಾಕ್ಯ ಹೇಳ್ತದೆ, ದೇವರ ನುಡಿಯು ನಮಗೆ ಚೈತನ್ಯಗೊಳಿಸ್ತದೆ. ಸೊ ಅದಕ್ಕೆ ದಯವಿಟ್ಟು ಯಾರು ಕೂಡ ದೇವರ ವಾಕ್ಯವು ಬರ್ತಿರುವಾಗ ಅಲಕ್ಷ್ಯ ಮಾಡಬೇಡ್ರಿ. ಸ್ವಲ್ಪ ನಿಮಿಷ ನಾವು ದೇವರ ವಾಕ್ಯದ ಕಡೆ ಗಮನ ಬಿಟ್ಟು ದೇವರ ವಾಕ್ಯವನ್ನು ಕೇಳೋಣ. ಸುನಂದ ಸಿಸ್ಟರ್ ನಮಗೆ ಮತ್ತು ತರ್ಜುಮಾ ಮಾಡೋರಾಗಿರ್ತಾರೆ. ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಹಂಚುವರಾಗಿರ್ತಾರೆ. ಪ್ರೈಸ್ ದಿ ಲಾರ್ಡ್. Hallelujah. Hallelujah. God is good. ದೇವರು ಒಳ್ಳೆಯವನಾಗಿದ್ದಾನೆ. God is good all the time. ಆತನು ಎಲ್ಲಾ ಸಮಯಗಳಲ್ಲಿ ಒಳ್ಳೆಯವನೇ. Amen. ಆಮೆನ್. Let us turn to Hebrews 11 verse 32 to 34. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 32ರಿಂದ 35ನೇ ವಚನದಗೆ ತಿರುಗಿಸೋಣ. And what more shall I say? For time would fail me to tell of Gideon, Barak, Samson, Jephthah, of David and Samuel, and all the prophets, who through faith conquered kingdoms, enforced justice, obtained promise, stopped the mouth of lions, quenched the power of fire, escaped the edge of the sword, were made strong out of weakness, became mighty in war, put foreign enemies to fight. ಇನ್ನು ಏನು ಹೇಳಬೇಕು? ಗಿದಿಯೋನ್, ಬಾರಾಕ್, ಸಂಸೋನ್, ಯೆಫ್ತಾ, ದಾವೀದ್, ಸಮುವೇಲ್ ಎಂಬವರ ವೃತ್ತಾಂತವನ್ನು, ಪ್ರವಾದಿಗಳ ವೃತ್ತಾಂತವನ್ನು ವಿವರವಾಗಿ ಹೇಳಬೇಕಾದರೆ ನನಗೆ ಸಮಯ ಸಾಲದು. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡೆದುಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. Amen. ಆಮೆನ್. I want to talk about to you achievement of faith. Achievement of faith. ನಂಬಿಕೆ. ಈ ದಿನ ನಂಬಿಕೆಯ ಸಾಧನೆ ಕುರಿತು ನಾನು ಮಾತನಾಡ್ತೇನೆ. The author of Hebrews is dealing with the subject faith. ಈ ಒಂದು ಇಬ್ರಿಯ ಪತ್ರಿಕಾ ಅನ್ನು ಬರೆದಂತ ಗ್ರಂಥಕರ್ತ ನಂಬಿಕೆ ಎಂಬ ವಿಷಯವನ್ನು ಆತನು ಮಾತನಾಡ್ತಾ ಇದ್ದಾನೆ. Because he wants to build the people and face the problem of in this society. ಆತನು ಯಾಕೆ ನಂಬಿಕೆ ಕುರಿತು ಆತನು ಮಾತನಾಡ್ತಿದ್ದಾನಂದ್ರೆ, ತನ್ನ ಜನರನ್ನು ಸಮಾಜದಲ್ಲಿ ಅವರಿಗೆ ಉಂಟಾಗುವಂಥ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನು ಸಮರ್ಥವಂತವಾಗಿ ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ನಂಬಿಕೆಯಲ್ಲಿ ಅವರನ್ನು ಕಟ್ಟುವಾತನಾಗಿರ್ತಾನೆ. Jewish people are given trouble to Jewish Christian. ಇಲ್ಲಿ ನಾವು ನೋಡ್ತೇವೆ,
ಯಹೂದಿ ವಿಶ್ವಾಸಿಗಳಿಗೆ ಯಹೂದ ಮತ ಅವಲಂಬಿಗಳಿಂದ ಬಹಳ ಶ್ರಮೆ ಉಂಟಾಗ್ತಿರುವಂತ ಸಂದರ್ಭ ಅದು. And the author of Hebrews wants to build their faith up. ಆದದರಿಂದಲೇ ಶ್ರಮೆಗಳಲ್ಲಿ ಹೋಗ್ತಿರುವಂತಹ ಹಿಬ್ರಿಯ ವಿಶ್ವಾಸಿಗಳು ನಂಬಿಕೆಯಲ್ಲಿ ಅವರು ಉತ್ತೇಜಿಸಲ್ಪಡುವಂತೆ ಈ ಒಂದು ಪತ್ರಿಕೆಯನ್ನು ಬರೆದಂತ ಗ್ರಂಥಕರ್ತ ಬರೆದಾತನಾಗಿದ್ದಾನೆ. The Jewish people told that we have Abraham Moses. ಈ ಯಹೂದಿ ಜನರು ಹೇಳುವಂತ ಸಂಗತಿ ಏನಂದ್ರೆ ನಮಗೆ ಅಬ್ರಹಾಮನು ಇದ್ದಾನೆ, ಮೋಶೆ ಇದ್ದಾನೆ ಎಂಬುದಾಗಿ. You were following the one who hang on the cross with naked. ಅವ್ರು ಹೇಳ್ತಿದ್ದಾರೆ ಈ ಗ್ರಂಥಕರ್ತನೆ, ನೀನು ಬೆತ್ತಲೆಯಾಗಿ ಎಲ್ಲವನ್ನು ಕಳ್ಕೊಂಡು ಶಿಲುಬೆಯಲ್ಲಿ ನೇತಾಡ್ತಿರುವಂತ ಒಬ್ಬನನ್ನು ನೀನು ಹಿಂಬಾಲಿಸ್ತಾ ಇದ್ದೀಯಾ? No, author is telling about the faith because of that. ಆದರೆ ಇಲ್ಲಿ ಈ ಗ್ರಂಥಕರ್ತ ಹೇಳ್ತಿರುವಂತಹ ಸಂಗತಿ ಏನಂದ್ರೆ ಶಿಲುಬೆಯಲ್ಲಿ ಕ್ರಿಸ್ತನು ನೇತಾಡಿರುವುದರಿಂದ ಉಂಟಾಗಿರುವಂತಹ ನಂಬಿಕೆ ಕುರಿತು ಆತನು ಮಾತನಾಡ್ತಾನೆ. The author is showing Christ is the fulfillment of Old Testament prophecy. ಈ ಗ್ರಂಥಕರ್ತೆಯಲ್ಲಿ ಹೇಳ್ತಿರುವಂತಹ ಸಂಗತಿ ಏನಂದ್ರೆ ಹಳೆ ಒಡಂಬಡಿಕೆಗಳ ಪ್ರವಾದನೆಗಳ ನೆರವೇರ್ಪು ಕ್ರಿಸ್ತನ ಶಿಲುಬೆಯ ಮರಣವಾಗಿದೆ ಎಂಬುದಾಗಿ. So he wanted to use Old Testament personalities. ಆದದರಿಂದ ಇಲ್ಲಿ ಹಳೆ ಒಡಂಬಡಿಕೆಗಳ ವ್ಯಕ್ತಿಗಳ ಕುರಿತು ಅವರ ವ್ಯಕ್ತಿತ್ವಗಳನ್ನು ಇಲ್ಲಿ ಉಪಯೋಗಿಸಿಕೊಂಡು ಆತನ ಅವರ ನಂಬಿಕೆಯನ್ನು ವೃದ್ಧಿಪಡಿಸಲಿಕ್ಕೆ ಪ್ರಯತ್ನಿಸುತ್ತಿದ್ದಾನೆ. Like Abel, Enoch, Noah, Abraham, Isaac, Joseph, Moses, Joshua. ಇಲ್ಲಿ ಆತನು ಹಳೆ ಒಡಂಬಡಿಕೆಯ ವ್ಯಕ್ತಿಗಳನ್ನು ಅವರ ವ್ಯಕ್ತಿತ್ವಗಳ ಮೂಲಕ ಇವರ ನಂಬಿಕೆಯನ್ನು ಬಲಪಡಿಸುತ್ತಿದ್ದಾನೆ. ಹೇಗೆಂದ್ರೆ ಹೇಬೇಲನು, ನೋಹ, ಅನೋಕನು, ಎನೋಷ ಮತ್ತು ಅಬ್ರಹಾಂ, ದಾವೀದ್, ಹೀಗೆ ಅನೇಕ ವ್ಯಕ್ತಿಗಳ ನಂಬಿಕೆ ಕುರಿತು ಆತನು ಇಲ್ಲಿ ಉದಾಹರಣೆ ತಕ್ಕೊಂಡಿದ್ದಾನೆ. And we here see that 9 things about achievement of faith. ಈ ಒಂದು ಅಧ್ಯಾಯದಲ್ಲಿ 9 ಸಂಗತಿಗಳು, ನಂಬಿಕೆಯ ಸಾಧನೆಗಳ ಕುರಿತಾದಂತಹ 9 ಸಂಗತಿಗಳನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. What does faith do? ನಂಬಿಕೆ ಏನು ಮಾಡಬಲ್ಲದು? When your heart believes faith, what it can do? ನೀನು ನಿನ್ನ ಹೃದಯದಲ್ಲಿ ನಂಬುವಂತದ್ದಾದರೆ ನಿನ್ನ ನಂಬಿಕೆ ನಿನಗೆ ಏನು ಮಾಡಬಲ್ಲದು? Now people were saved by faith. ಜನರು ಅವರ ನಂಬಿಕೆಯಿಂದ ದೇವರ ಕೃಪೆಯಿಂದ ರಕ್ಷಣೆ ಹೊಂದಿದವರಾಗಿದ್ದಾರೆ. Faith is never stopped by salvation. ಅಲ್ಲಿಗೆ ಅಂದ್ರೆ ರಕ್ಷಣೆ ಹೊಂದುವುದರ ಮಟ್ಟಿಗೆ ಅಲ್ಲಿಗೆ ನಂಬಿಕೆ ನಿಂತು ಹೋಗುವಂತದ್ದಲ್ಲ. Faith is needed for all your life and all the aspect of life. ನಂಬಿಕೆ ಅನ್ನುವಂಥದ್ದು ನಿನ್ನ ಜೀವನದ ಎಲ್ಲಾ ವಿಷಯಗಳಿಗೆ, ಎಲ್ಲಾ ಭಾಗಗಳಿಗೆ ಸಹ ಬೇಕಾಗಿರುವಂತಹ ಸಂಗತಿ ಆಗಿದೆ. When I am in that Bible college, ನಾನು ಬೈಬಲ್ ಕಾಲೇಜಲ್ಲಿ ಇರುವಾಗ I am thinking that the faith will only work to the pastor. ನಂಬಿಕೆ ಅನ್ನುವಂಥದ್ದು ಒಂದು ಸಭಾಪಾಲಕರಿಗೆ ಮಾತ್ರ ಅಗತ್ಯವಾದದ್ದೆಂಬುದಾಗಿ ಎನಿಸಿದ್ದೆ. No, it needed for everyone. ಆದರೆ ನಾನು ತಿಳ್ಕೊಂಡೆ ಅದು ಹಾಗೆ ಅಲ್ಲ. ನಂಬಿಕೆ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅಗತ್ಯವಾಗಿ ಬೇಕಾಗಿರುವಂಥದ್ದು ಎಂಬುದಾಗಿ. Needed for government employees, it needed for soul traders, it is needed for everything. ಈ ಒಂದು ನಂಬಿಕೆ ಅನ್ನುವಂಥದ್ದು ಸರ್ಕಾರಿ ಉದ್ಯೋಗಗಳಿಗೂ ಹಾಗೂ ತಮ್ಮಷ್ಟಕ್ಕೆ ಮಾಡ್ತಿರೋ ಸ್ವಂತ ಬಿಸಿನೆಸ್ ಮಾಡುವಂತ ವ್ಯಕ್ತಿಗಳಿಗೂ ಹಾಗೂ ಪ್ರತಿಯೊಬ್ಬರಿಗೆ ಸಹ ನಂಬಿಕೆ ಅನ್ನುವಂಥದ್ದು ಅಗತ್ಯವಾಗಿ ಬೇಕಾಗಿದೆ. Faith is a currency of the kingdom of God. ನಂಬಿಕೆ ಅನ್ನುವಂಥದ್ದು ದೇವರ ರಾಜ್ಯದ ಒಂದು ಕರೆನ್ಸಿ ಆಗಿದೆ. If you want to receive any blessing, faith is a
currency to used. ದೇವರ ರಾಜ್ಯದ ಆಶೀರ್ವಾದಗಳನ್ನು ನಾವು ಏನಾದರೂ ಹೊಂದಿಕೊಳ್ಳಬೇಕಾದ್ರೆ ಅದಕ್ಕೆ ನಾವು ಉಪಯೋಗಿಸಬೇಕಾದಂಥ ಕರೆನ್ಸಿ ಯಾವುದಂದ್ರೆ ಅದು ನಂಬಿಕೆ ಆಗಿದೆ. Without faith, we can't do anything. ನಂಬಿಕೆ ಇಲ್ಲದೆ ನಾವು ಏನೂ ಹೊಂದಲಿಕ್ಕೆ ಅಥವಾ ಮಾಡಲಿಕ್ಕೆ ಸಾಧ್ಯವಿಲ್ಲ. For example, ಉದಾಹರಣೆಗೆ, if you go to the shop to buy a thing, ನೀವು ಅಂಗಡಿಗೆ ಏನಾದರೂ ಕೊಂಡುಕೊಳ್ಳಲಿಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಹೋಗುವುದಾದ್ರೆ you give the money and take it. ನೀವು ಅಲ್ಲಿ ಹಣ ಕೊಟ್ಟು ಸಂಗತಿಗಳನ್ನು ತಗೊಳ್ತೀರಾ. You give the money and take a clothes. ನೀವು ಹಣ ಕೊಟ್ಟು ಬಟ್ಟೆಗಳನ್ನು ಪರ್ಚೇಸ್ ಮಾಡ್ತೀರಾ. In the same way, ಅದೇ ರೀತಿ faith is a currency ಅದೇ of ರೀತಿ kingdom of God. ಅದೇ ರೀತಿ ನಂಬಿಕೆ ದೇವರ ರಾಜ್ಯದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಕರೆನ್ಸಿ ಆಗಿದೆ. If you want any blessing from God, if you want any deliverance from God, faith is a currency. It must be used. ಇಲ್ಲಿ ನಾವು ನೋಡ್ತೇವೆ, ದೇವರ ರಾಜ್ಯದಿಂದ ನಿಮ್ಗೆ ಏನಾದರೂ ಆಶೀರ್ವಾದ ಬೇಕಾ, ದೇವರ ರಾಜ್ಯದಿಂದ ಏನಾದರೂ ಬಿಡುಗಡೆ ಬೇಕಾ, ಇಲ್ಲಿ ನಿನಗೆ ಬೇಕಾಗಿರುವಂತ ಕರೆನ್ಸಿ ಯಾವುದಂದ್ರೆ ನಂಬಿಕೆ ಎಂಬುದು. Faith is very important aspects of our life. ನಮ್ಮ ಜೀವನದ ಎಲ್ಲಾ ವಿಷಯಗಳಲ್ಲಿ ಬಹಳ ಮುಖ್ಯವಾದಂತಹ ಸಂಗತಿ ನಂಬಿಕೆ ಆಗಿದೆ. A big preacher like John Owen gets that. ಒಂದು ದೊಡ್ಡ ಹಿರಿಯ ಸೇವಕರಾದಂತ ಜಾನ್ ಓವನ್ ಎಂಬುವರು ಹೀಗೆ ಹೇಳ್ತಾರೆ, Faith is needed for everything. ನಂಬಿಕೆ ಅನ್ನುವಂಥದ್ದು ಚಿಕ್ಕ ದೊಡ್ಡ ಎಲ್ಲ ವಿಷಯಗಳಿಗೆ, ಎಲ್ಲ ಸಂಗತಿಗಳಿಗೆ ಬೇಕಾಗಿರುವಂತದ್ದಾಗಿದೆ ಎಂಬುದಾಗಿ. Here we see that they conquered kingdoms by faith. ಇಲ್ಲಿ ನಾವು ನೋಡ್ತೇವೆ, ಅವರು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. So Joshua, God said to Joshua, I will give this place and I will give this army into your hands. ಯೆಹೋಶುವನಿಗೆ ದೇವರು ಹೀಗೆ ಹೇಳ್ತಾನೆ, ನೀನು ನೋಡ್ತಿರುವಂತ ಈ ದೇಶವನ್ನೆಲ್ಲ, ಇಲ್ಲಿರುವಂತ ಎಲ್ಲ ರಾಜ್ಯಗಳನ್ನು, ರಾಜರನ್ನು, ಸೈನಿಕರನ್ನು ನಿನಗೆ ಅಧೀನಪಡಿಸುತ್ತೇನೆ ಎಂಬುದಾಗಿ. And in Joshua 10 chapter we see that Joshua defeated, conquered the kingdoms. ನಾವು ಯೆಹೋಶುವನ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಯೆಹೋಶುವನು ಆ ಎಲ್ಲಾ ರಾಜರನ್ನು, ಅಲ್ಲಿ ಆ ಎಲ್ಲ ರಾಜ್ಯಗಳನ್ನು ಆತನು ಸ್ವಾಧೀನಪಡಿಸಿಕೊಂಡ ಎಂಬುದಾಗಿ. And he made it by faith. ಅದು ಹೇಗೆ ಅವನಿಗೆ ಸಾಧ್ಯವಾಯಿತಂದ್ರೆ ನಂಬಿಕೆ ಮೂಲಕ ಎಂಬುದಾಗಿ. And David also conquered kingdoms by faith. ನಾವು ನೋಡ್ತೇವೆ, ದಾವೀದನು ಸಹ ನಂಬಿಕೆಯ ಮೂಲಕವೇ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ. And how to apply that things into our life? ಅವರು ನಂಬಿಕೆಯ ಮೂಲಕ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ್ರಲ್ವಾ, ಅದನ್ನು ನಮ್ಮ ಜೀವಿತಕ್ಕೆ ನಾವು ಹೇಗೆ ಅಳವಡಿಸಿಕೊಳ್ಳುವಂಥದ್ದು. What we have to conquer? ನಾವು ಅಂದುಕೊಳ್ತೇವೆ ನಮಗೇನುಂಟು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಅಥವಾ ಜಯಿಸಲಿಕ್ಕೆ ಎಂಬುದಾಗಿ. What we have to quench the power of fire? ಅಲ್ಲಿ ನಾವು ನೋಡ್ತೇವೆ, ನಂಬಿಕೆ ಮೂಲಕ ಅವರು ಬೆಂಕಿಯ ಬಲವನ್ನು ಆರಿಸಿದರು ಎಂಬುದಾಗಿ. ನಮಗೆ ಏನುಂಟು ಬೆಂಕಿಯ ಬಲವನ್ನು ಆರಿಸಲಿಕ್ಕೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತೇವೆ. It is nothing. ಅದು ಹಾಗೆ ಅಲ್ಲ. Amen. ಆಮೆನ್. Faith will conquer the kingdoms. ನಾವು ನೋಡ್ತೇವೆ, ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಜಯಿಸಿದರು ಎಂಬುದಾಗಿ. Faith is needed for leading victorious life. ನಮ್ಮ ಜೀವನದಲ್ಲಿ ನಾವು ಜಯ ಜೀವಿತವನ್ನು ನಡೆಸಬೇಕು, ನಮ್ಮ ಜೀವನದಲ್ಲಿ ಜಯಗಳ ಕಾಣಬೇಕಂದ್ರೆ ನಮಗೆ ನಂಬಿಕೆ ಬಹಳ ಅವಶ್ಯ. Faith is needed to overcome the power of sin. ಪಾಪದ ಬಲವನ್ನು ಜಯಿಸುವುದಕ್ಕೆ ಪ್ರತಿಯೊಬ್ಬರ ನಮ್ಮ ಜೀವಿತದಲ್ಲಿ ನಂಬಿಕೆ ಬೇಕು. Faith is needed for overcoming the mental and emotional challenges. ನಾವು ನೋಡ್ತೇವೆ, ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟ ಒಂದು ಸಮಸ್ಯೆಗಳನ್ನು ಜಯಿಸುವುದಕ್ಕೆ ನಮಗೆ ನಂಬಿಕೆ ಬೇಕು. Faith is needed in healing of our body.
ನಮ್ಮ ದೇಹದ ಸೌಖ್ಯಕ್ಕೋಸ್ಕರ, ಸ್ವಸ್ಥತೆಗೋಸ್ಕರ ನಮಗೆ ನಂಬಿಕೆ ಅವಶ್ಯವಾಗಿ ಬೇಕು. Faith is needed for everything in our life. ನಮ್ಮ ಜೀವನದ ಪ್ರತಿಯೊಂದು ಸಂಗತಿಯಲ್ಲಿ ನಮಗೆ ನಂಬಿಕೆ ಎಂಬುದು ಅವಶ್ಯವಾಗಿ ಬೇಕಾಗಿದೆ. How can this understand us? ಇದು ನಾವು ಹೇಗೆ ಅರ್ಥ ಮಾಡಿಕೊಳ್ಳೋದು? How can we understand faith conquers kingdoms? ನಂಬಿಕೆ ಮೂಲಕವೇ ಇದೆಲ್ಲ ಸಾಧ್ಯ, ಅವರು ರಾಜ್ಯಗಳನ್ನು ಜಯಿಸಿದರು ಎಂಬುದನ್ನು ಹೇಗೆ ನಾವು ಅರ್ಥ In ಮಾಡಿಕೊಳ್ಳುವಂಥದ್ದು? 2 ways. ಎರಡು ರೀತಿಯಲ್ಲಿ. One, we can understand it by historical events. ಇದನ್ನು ಅವರು ನಂಬಿಕೆ ಮೂಲಕವೇ ಇವೆಲ್ಲವನ್ನು ಮಾಡಿದರು ಅನ್ನುವಂಥದ್ದನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಂದ್ರೆ, ಒಂದು ರೀತಿ ಚಾರಿತ್ರಿಕವಾಗಿ ನಡೆದಂತಹ ಸಂಗತಿಗಳ ಮೂಲಕವಾಗಿ. Second, ಎರಡನೇದಾಗಿ applying it for me in the spiritual sense. ಇದನ್ನು ನಮ್ಮ ಜೀವನದಲ್ಲಿ ಆತ್ಮೀಕ ದೃಷ್ಟಿಕೋನದಲ್ಲಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವುದರ ಮೂಲಕ. What happens in historical events? ಚರಿತ್ರೆಯಲ್ಲಿ ನಡೆದಂತ ಸಂಗತಿಗಳನ್ನು ನಾವು ತಿಳ್ಕೊಳ್ಳುವುದರಿಂದ ಏನಾಗ್ತದೆ? The author of Hebrews tells that after they were brought out from sin and Satan bondage, ಇಲ್ಲಿ ಈ ಗ್ರಂಥಕರ್ತನು ಹೇಳ್ತಿದ್ದಾನೆ, ಅವರು ಪಾಪದಿಂದ, ವೈರಿಯ ದಾಸತ್ವದಿಂದ ಅವರು ಹೊರಗಡೆ ಬಂದ ನಂತರ, after they brought out from Egypt, ಅವರು ಐಗುಪ್ತ ದೇಶದ ದಾಸತ್ವದಿಂದ ಹೊರಗಡೆ ಬಂದ ನಂತರ, and they were brought into Canaan land, ಅವರು ಕಾನಾನ್ ದೇಶದ ಭೂಭಾಗದಲ್ಲಿ ಬಂದರು. but there was a problem. ಅಲ್ಲಿ ಅವರು ಯಾವಾಗಾದ್ರೆ ಕಾನಾನ್ ದೇಶದ ಭೂಭಾಗದಲ್ಲಿ ಕಾಲಿಟ್ರೋ ಅಲ್ಲಿ ಅವ್ರಿಗೆ ಅನೇಕವಾದ ಸಮಸ್ಯೆಗಳು ಅವರು ಎದುರುಕೊಂಡರು. In Jericho, ಯೆರಿಕೋದಲ್ಲಿ there were kings, there were enemies. They are not allowed to take over the land to Israel people. ಅಲ್ಲಿ ಯೆರಿಕೋದಲ್ಲಿ ರಾಜರಿದ್ರು, ಅವರಿಗೆ ಶತ್ರುಗಳಿದ್ರು. ಅವರು ಎಷ್ಟು ಮಾತ್ರಕ್ಕೂ ಇಸ್ರಾಯೇಲರ ಅದರ ಸ್ವಾಧೀನ ಪಡಿಸಿಕೊಳ್ಳಿಕ್ಕೆ ಬಿಟ್ಟು ಕೊಡದಂತ ವ್ಯಕ್ತಿಗಳಾಗಿದ್ರು. They stood against to the people of Israel to try to stop them from possessing it. ಆ ಯೆರಿಕೋ ಜನರು, ಆ ಸೈನ್ಯವೆಲ್ಲ ಇವರು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳದ ಹಾಗೆ ಅವರನ್ನು ಎದುರಿಸುವಂತ ವ್ಯಕ್ತಿಗಳಾಗಿ ನಿಂತುಕೊಂಡಿದ್ದರು. But they did it. ಆದರೆ ಅವರು ಇಸ್ರಾಯೇಲ್ಯರು ಆ ಯೆರಿಕೋವನ್ನು ಸ್ವಾಧೀನ ಮಾಡಿಕೊಂಡರು. In spite of all wall of Jericho, in spite of all armies, in spite of all kings, they conquered by faith. ಅಲ್ಲಿ ಬಲವಾದ ಶತ್ರುಗಳಿದ್ದಾಗ್ಯೂ, ಯೆರಿಕೋ ಗೋಡೆ ಬಹಳ ಉನ್ನತವಾಗಿದ್ದಾಗ್ಯೂ, ಅಲ್ಲಿ ಶತ್ರುಗಳು ಬಹಳ ಕೆಟ್ಟವರಾಗಿದ್ದಾಗ್ಯೂ ಸಹ ಇವೆಲ್ಲ ಪರಿಸ್ಥಿತಿಗಳ ಹೊರತಾಗಿ ಇಸ್ರಾಯೇಲರು ಯೆರಿಕೋವನ್ನು ಸ್ವಾಧೀನಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಗಳಾದರು. How can we understand that? ಈ ಸಂಗತಿಯನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು? The spiritual lesson is teaching is about ಇಲ್ಲಿ ಒಂದು ಆತ್ಮೀಕ ಪಾಠ ನಾವು ಕಲಿಯುವಂಥದ್ದೇನೆಂದರೆ, we as Christians are delivered from Satan and sin bondage. ನಾವು ಕ್ರೈಸ್ತವರಂದ್ರೆ ಕ್ರಿಸ್ತನಲ್ಲಿ ನಂಬಿಕಿಟ್ಟಂತ ನಾವುಗಳು ಪಾಪದಿಂದ, ಸೈತಾನನ ದಾಸತ್ವದಿಂದ ಬಿಡುಗಡೆ ಹೊಂದಿದವರಾಗಿದ್ದೇವೆ. And we are coming to inherit the promised land. ನಾವು ಈಗ ದೇವರು ವಾಗ್ದಾನ ಮಾಡಿರುವಂತಹ ಸ್ವಾಸ್ಥ್ಯಕ್ಕೆ ನಾವು ಕಾಲಿಟ್ಟವರು ನಾವಾಗಿದ್ದೇವೆ. And that is not perishable inheritance. ನಮಗೆ ವಿಶ್ವಾಸಿಗಳಿಗೆ, ಕ್ರಿಸ್ತನಲ್ಲಿ ನಂಬಿಕಿಟ್ಟಂತ ನಮಗೆ ನಾವು ಕಾಲಿಟ್ಟಂತ ಈ ಸ್ವಾಸ್ಥ್ಯವು ನಾಶವಾಗುವಂತ ಸ್ವಾಸ್ಥ್ಯವಲ್ಲ. And that is an inheritance that are given to us to in God blessing in
Christ Jesus. ನಾವೀಗ ನಮಗೆ ದೊರೆತಿರುವಂತಹ ಸ್ವಾಸ್ಥ್ಯ ಯಾವುದಂದ್ರೆ ದೇವರೇ ನಮಗೆ ಕ್ರಿಸ್ತನಲ್ಲಿ ಕೊಟ್ಟಂತ ಆಶೀರ್ವಾದಗಳಾಗಿದ್ದಾವೆ. That we have to enjoy in this earth, not only in this earth, but to world to come. ಈ ಆಶೀರ್ವಾದಗಳು ಕ್ರಿಸ್ತನಲ್ಲಿ ಕೊಡಲ್ಪಟ್ಟ ಆಶೀರ್ವಾದಗಳು ಎಂತವಂದ್ರೆ ಈ ಲೋಕದಲ್ಲಿ ನಾವು ಅನುಭವಿಸುವಂತದ್ದು ಮಾತ್ರವಲ್ಲ, ಬರುವಂತ ಲೋಕದಲ್ಲಿ ಸಹ ಅನುಭವಿಸುವಂತವುಗಳಾಗಿದ್ದಾವೆ. As we are going to possess the promised land, ನಾವು ಈ ಸಂಗತಿಗಳನ್ನು ದೇವರು ಕ್ರಿಸ್ತನಲ್ಲಿ ಕೊಟ್ಟಂತ ಆಶೀರ್ವಾದಗಳು ಈ ವಾಗ್ದಾನ ದೇಶವನ್ನು ಸ್ವತಂತ್ರಿಸಿಕೊಳ್ಳಿಕ್ಕೆ ಹೋಗ್ತಿರುವಾಗ, and there is all kind of problem to stop us. ಈ ಸಂಗತಿಗಳನ್ನು ನಾವು ಅನುಭವಿಸಿದ ಹಾಗೆ ಆಶೀರ್ವಾದ ಸ್ವಾಧೀನ ಮಾಡಿಕೊಳ್ಳದಾಗೆ ಅಡ್ಡಿಪಡಿಸುವಂತ ನಿಲ್ಲಿಸುವಂತ ಅನೇಕ ಸಮಸ್ಯೆಗಳು ನಮ್ಗೆ ಎದುರಾಗ್ತವೆ. We should work on that. ಈ ಸಮಸ್ಯೆಗಳನ್ನು ನಾವು ಜಯಿಸಬೇಕು. Faith can deal with the thing that we cannot see in our natural strength. ನಮ್ಮ ಸ್ವಂತ ಬಲದಿಂದ ನಾವು ಜಯಿಸಲಿಕ್ಕೆ ಆಗದಂತ ಸಂಗತಿಯನ್ನು, ಆ ಬಲವನ್ನು ನಂಬಿಕೆ ನಮಗೆ ಕೊಡುವಂತದ್ದಾಗಿದೆ. Natural strength did not take the wall of Jericho down. ನಾವು ನೋಡ್ತೇವೆ ಇಸ್ರಾಯೇಲರ ಜೀವಿತದಲ್ಲಿ ಯೆರಿಕೋ ಗೋಡೆಯನ್ನು ಬೀಳಿಸಿರುವಂತದ್ದು ಅವರ ಒಂದು ಮಾಂಸಿಕ ಬಲವಲ್ಲ. They were applied any force. ಅವರು ಬೇರೆ ರೀತಿಯಾದ ಯಾವ ಸಾಮರ್ಥ್ಯವನ್ನು ಉಪಯೋಗಿಸಲಿಲ್ಲ. The author is teaching here the power of faith to the early Christians. ಇಲ್ಲಿ ಅದಕ್ಕೆ ಇಲ್ಲಿ ಈಗ ಒಂದು ಗ್ರಂಥಕರ್ತನು ಇಬ್ರಿಯ ಪತ್ರಕರ್ತನು ಇಲ್ಲಿ ಪ್ರಾರಂಭದಲ್ಲಿ ಇರುವಂತ ಕ್ರೈಸ್ತ ವಿಶ್ವಾಸಿಗಳಿಗೆ ನಂಬಿಕೆಯ ಕಾರ್ಯವನ್ನು ಆತನು ವಿವರಿಸ್ತಾ ಇದ್ದಾನೆ. What you cannot do in physical, what you cannot do in natural, it can be done in faith. ಪ್ರಕೃತಿ ಸಂಬಂಧವಾಗಿ ಭೌತಿಕವಾಗಿ ನಾವು ಯಾವುದು ನಮಗೆ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅದು ನಂಬಿಕೆಯಿಂದ ಸಾಧ್ಯ ಎಂಬುದನ್ನು ಆತನು ತಿಳಿಸಿಕೊಡ್ತಿದ್ದಾನೆ. Think if you are sick, think if you are sick. ಹೀಗೆ ಆಲೋಚಿಸೋಣ, ನೀವು ಅನಾರೋಗ್ಯಕ್ಕೆ ಗುರಿಯಾಗಿದ್ದೀರಿ. If you are going to hospital for admitted for days. ನೀವು ಆಸ್ಪತ್ರೆಗೆ ಅಡ್ಮಿಷನ್ಗೋಸ್ಕರ ನೀವು ಹೋಗ್ತಾ ಇದ್ದೀರಿ ಎಂಬುದಾಗಿ ಎಣಿಸೋಣ. Nowadays in a hospital there is a TV and comfortable resting room. ಈಗ ನಾವು ನೋಡ್ತೇವೆ ಹಾಸ್ಪಿಟಲ್ಗಳಿರಂತ ಒಂದು ಸೌಕರ್ಯಗಳು ನೋಡೋದು, ಆದರೆ ಅಲ್ಲಿ ಟಿವಿ ಇರ್ತೈತೆ, ಅಲ್ಲಿ ಒಂದು ಕಂಫರ್ಟ್ ಆಗಿರುವಂತ ಎಲ್ಲಾ ಸೌಕರ್ಯಗಳು ಕೂಡಿರುವಂತ ರೂಮ್ಗಳು ಸಹ ನಮಗೆ ಸಿದ್ಧವಾಗಿರ್ತವೆ. And the man who is sick watches the TV and all the night. ಈಗ ನಾವು ನೋಡ್ತೇವೆ ಹಾಸ್ಪಿಟಲ್ ಅಡ್ಮಿಟ್ ಆದಂತ ರೋಗಿ ರಾತ್ರಿ ಎಲ್ಲ ಅಲ್ಲಿ ಒಳ್ಳೆಯ ಸೌಕರ್ಯ ಇರುವಂತ ರೂಮ್ ಅಲ್ಲಿ ಮಲಗಿಕೊಂಡು ಟಿವಿಯನ್ನು ವಾಚ್ ಮಾಡ್ತಾನೆ. Even though he dies for half an hour, he watches the TV. ಅಲ್ಲಿ ನಾವು ನೋಡ್ತೇವೆ ಇನ್ನೊಂದು ಅರ್ಧ ಗಂಟೆ ಅವನ ಜೀವ ಹೋಗ್ತೈತೆ ಅಂದ್ರೂ ಸಹ ಟಿವಿ ಅಲ್ಲಿ ಅವನು ಮನೋರಂಜನೆ ನೋಡ್ತಾ ಇರ್ತಾನೆ. But we have to overcome the problems. How we can overcome the problems? ಆದ್ರೆ ಅಲ್ಲಿ ನಮ್ಮ ಸಮಸ್ಯೆಯನ್ನು ನಾವು ಜಯಿಸಬೇಕಾದ್ರೆ ಅದು ಹೇಗೆ ಸಾಧ್ಯ? By the meditation of word of God. ದೇವರ ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನ ಮಾಡುವುದರಿಂದ. It is not told the blessed, it is not told a man who thinks about problems is a blessed man. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಸಮಸ್ಯೆಗಳ ಕುರಿತು ಆಲೋಚನೆ ಮಾಡುವವನು ಧನ್ಯನೆಂಬುದಾಗಿ ಹೇಳಲ್ಪಡಲಿಲ್ಲ. A person who meditates of God's word day and night, he is a blessed man. ಆದ್ರೆ ದೇವರ ವಾಕ್ಯವು ಹೀಗೆ ಹೇಳ್ತೈತೆ, ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನ ಮಾಡುವವನು ಎಷ್ಟೋ ಧನ್ಯನೆಂಬುದಾಗಿ. Meditation will bring faith. ದೇವರ ವಾಕ್ಯದ ಧ್ಯಾನ ಅನ್ನುವಂಥದ್ದು ನಂಬಿಕೆಯನ್ನು ನಮಗೆ ಕೊಡ್ತತೆ. Faith is needed for everything in our life. ಈ ನಂಬಿಕೆ ನಮ್ಮ ಜೀವನದ ಎಲ್ಲಾ ಭಾಗಗಳಲ್ಲಿ ಬಹಳ ಅವಶ್ಯವಾದಂತ ಸಂಗತಿಯಾಗಿದೆ. Faith is needed for our
financial needs. ನಮ್ಮ ಒಂದು ಆರ್ಥಿಕ ಅಗತ್ಯಗಳಿಗಾಗಿ ನಂಬಿಕೆ ಬೇಕಾಗಿದೆ. Faith is needed for family life. ನಮ್ಮ ಕುಟುಂಬ ಜೀವನದ ಸಂತೋಷಕ್ಕಾಗಿ ಸಹ ನಂಬಿಕೆ ಅಗತ್ಯವಾಗಿ ಬೇಕಾಗಿದೆ. You don't say, I don't need faith at all. ನೀನು ಹೀಗೆ ಹೇಳಿಕ್ಕಾಗಲ್ಲ, ನನಗೆ ನಂಬಿಕೆ ಎಂಬುದು ಬೇಡವೇ ಬೇಡ ಎಂಬುದಾಗಿ. Amen. ಆಮೆನ್. Faith is needed for everything and aspects of life. ನಮ್ಮ ಜೀವನದ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಂಗತಿಗಳಿಗೂ ನಂಬಿಕೆ ಬೇಕೇ And ಬೇಕು. how we can conquer kingdoms. ಹೇಗೆ ನಾವು ರಾಜ್ಯಗಳನ್ನು ಜಯಿಸುವಂತದ್ದು? We can take the sword, no. ನಾವು ಕತ್ತಿಯನ್ನು ತೆಗೆದುಕೊಳ್ಳೋಣ? ಇಲ್ಲ. And we as a believers gone into God's promised land. ವಿಶ್ವಾಸಿಗಳಾದ ನಾವು ನಮ್ಮ ವಾಗ್ದಾನಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದ್ರೆ, As we are living in the God's promise, ದೇವರ ವಾಗ್ದಾನಗಳಲ್ಲಿ ನಾವು ಜೀವಿಸಬೇಕು. we need to conquer two things. ಆ ದೇವರ ವಾಗ್ದಾನಗಳು ನಿಲ್ಲಬೇಕಾದ್ರೆ ನಮ್ಗೆ ಎರಡು ಸಂಗತಿಗಳನ್ನು ನಾವು ಜಯಿಸಬೇಕು. One is ಒಂದು, within us. ನಮ್ಮ ಒಳಗೆ ನಾವು ಜಯಿಸಬೇಕು. Second, ಎರಡನೇದು, which is out of us, outside of us. ಎರಡನೇದು ನಮ್ಮ ಹೊರಗೆ ಇರುವಂತ ಸಂಗತಿಗಳನ್ನು ಜಯಿಸಬೇಕು. One is the flesh. ಮೊದಲನೇದು ನಮ್ಮ ಮಾಂಸವಾಗಿದೆ. Second, the world. ಎರಡನೇದು ಲೋಕವಾಗಿದೆ. The kingdom just tries to control us and boast and wanting to boast in his power, that is flesh. ದೇವರ ರಾಜ್ಯವು ನಮ್ಮನ್ನು The kingdom, ಕಿಂಗ್ಡಮ್, that kingdom that wants to control us, ನಮ್ಮನ್ನು ಕಂಟ್ರೋಲ್ ಮಾಡಿ ನಿಯಂತ್ರಿಸ್ತಿರುವಂತ ರಾಜ್ಯ, that is flesh. ಮನುಷ್ಯನನ್ನು ನಮ್ಮನ್ನು ಕಂಟ್ರೋಲ್ ಮಾಡ್ತಿರುವಂತ ರಾಜ್ಯ ಯಾವುದಂದ್ರೆ ಅದು ನಮ್ಮ ಮಾಂಸವಾಗಿದೆ. And the kingdom is controlled outside of us is world. ನಮ್ಮ ಜೀವನದ ಹೊರಭಾಗವನ್ನು ನಿಯಂತ್ರಿಸ್ತಿರುವಂತದ್ದು ಈ ಲೋಕವಾಗಿದೆ. Flesh is never, flesh is against to God, against to God's will. ನಮ್ಮ ಮಾಂಸ ಅನ್ನುವಂಥದ್ದು, ನಮ್ಮ ಶರೀರ ಸ್ವಭಾವ ಅನ್ನುವಂಥದ್ದು ಎಷ್ಟು ಮಾತ್ರಕ್ಕೂ ದೇವರ ಚಿತ್ತಕ್ಕೆ ಒಳಗಾಗುವುದಿಲ್ಲ. What is the purpose of flesh that in believers' life? ನಮ್ಮ ಜೀವನದಲ್ಲಿ ಈ ಶರೀರಕ ಸ್ವಭಾವದ ಒಂದು ಉದ್ದೇಶವೇನಾಗಿದೆ? Let us turn to ನಾವು ಸತ್ಯವೇದವನ್ನು Corinthians ಕೊರಿಂಥದವರಿಗೆ ಬರೆದ 9, First Corinthians ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9, chapter 9, verse 24. 9ನೇ ಅಧ್ಯಾಯ 9ರಿಂದ 24. 9:24. ಓ ಸಾರಿ, 9ನೇ ಅಧ್ಯಾಯ 24ನೇ ವಚನವನ್ನು ನಾನು ಓದ್ತೇನೆ. Do you not know that in a race all runners run, but only receive the prize, so that run that you may obtain it? Every athlete exercises self-control in all things. They do it to receive a perishable worth, but we an imperishable. So I do not run aimlessly. I do not box as one beating the air, but I
discipline my body and keep it under my control, lest after preaching to others, I myself should be disqualified. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡ್ಕೊಳ್ಳಬೇಕಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನ ಮಾಡುವವರಾಗಿದ್ದೇವೆ. ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತು ಇಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆಯೇ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದಿರುವವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಆಮೆನ್. ಆಮೆನ್. Here Paul is telling, ಇಲ್ಲಿ ಪೌಲನು ಹೇಳ್ತಿದ್ದಾನೆ, athlete exercise self-control in all things. ಇಲ್ಲಿ ನಾವು ನೋಡ್ತೇವೆ, ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. The flesh is against God. ನಮ್ಮ ಶರೀರ ಅನ್ನುವಂಥದ್ದು ಏನೆಂಬುದಾಗಿ ನೋಡ್ತಿದ್ದೇವೆ, ಅದು ದೇವರಿಗೆ ವಿರೋಧವಾಗಿರುವಂತದ್ದಾಗಿದೆ. That is contrary to God's will. ಅದು ದೇವರ ಚಿತ್ತಕ್ಕೆ ವಿರೋಧವಾಗಿರುವಂಥದ್ದು, ವ್ಯತಿರೇಕವಾಗಿ ಕೆಲಸ ಮಾಡುವಂತದ್ದಾಗಿದೆ. Paul's look life as a race. ಪೌಲನು ನಮ್ಮ ಜೀವಿತವನ್ನು ಓಟಕ್ಕೆ ಆತನು ಹೋಲಿಸ್ತಾ ಇದ್ದಾನೆ. Every athlete exercise self-control in all things. ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಓಡುವಂತವರೆಲ್ಲರೂ, ಹೋರಾಡುವಂತವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ, ಅಂದ್ರೆ ಸೆಲ್ಫ್ ಕಂಟ್ರೋಲ್ ಅನ್ನು ಹೊಂದಿರುತ್ತಾರೆ ಎಂಬುದಾಗಿ. Every athlete is in this world. Every athlete is more important their lives. ಇಲ್ಲಿ ಈ ಲೋಕದಲ್ಲಿ ರಂಗಸ್ಥಾನದಲ್ಲಿ ಓಡುವಂತ ಅಥ್ಲೆಟ್ಸ್, ಓಟಗಾರರು ಅಥವಾ ಆಡುವವರೆಲ್ಲರೂ ಸಹ ತಮ್ಮ ಜೀವನದ ವಿಷಯದಲ್ಲಿ ಬಹಳ ಲಕ್ಷ್ಯವುಳ್ಳವರಾಗಿರ್ತಾರೆ. They should have disciplined life. ಅವರು ಒಂದು ಕ್ರಮಶಿಕ್ಷಣ ಜೀವಿತಕ್ಕೆ ಒಳಗಾಗಿರ್ತಾರೆ. They should eat. They should take the cut food. ಅವರು ಸರಿಯಾದ ಆಹಾರವನ್ನು ಮಾತ್ರ ಸೇವಿಸ್ತಾರೆ. It is careful. He is careful of everything. ಎಲ್ಲ ವಿಷಯಗಳಲ್ಲಿ ಅವರು ತಿನ್ನುವ, ಕುಡಿಯುವ ಎಲ್ಲ ವಿಷಯಗಳಲ್ಲಿ ಬಹಳ ಜಾಗೃತಿ ಉಳ್ಳವರಾಗಿರ್ತಾರೆ. Here, but I discipline my life. ಇಲ್ಲಿ ಪೌಲನ್ ಹೇಳ್ತಾನೆ, ನಾನು ನನ್ನ ಜೀವಿತವನ್ನು ನಾನು ಕ್ರಮಶಿಕ್ಷಣೆಗೆ ಒಳ ಮಾಡುತ್ತೇನೆ ಎಂಬುದಾಗಿ. Christian life is not running aimlessly. ಕ್ರೈಸ್ತವ ಜೀವಿತ, ವಿಶ್ವಾಸಿಗಳ ಜೀವನ ಅನ್ನುವಂಥದ್ದು ಗುರಿ ಗೊತ್ತಿಲ್ಲದೆ ಓಡುವಂಥದ್ದಲ್ಲ. Christian life is include in various kinds of discipline. ಕ್ರೈಸ್ತವ ಜೀವನ ಅನ್ನುವಂಥದ್ದು ಅನೇಕ ಕ್ರಮಶಿಕ್ಷಣಗಳಿಗೆ ಒಳಗಾಗಿರುವಂಥ ಜೀವಿತವಾಗಿದೆ. The Paul is telling the people of Corinth, don't run in aimlessly. ಇಲ್ಲಿ ಪೌಲನು ಕೊರಂತಿ ವಿಶ್ವಾಸಿಗಳಿಗೆ ಹೇಳ್ತಿದ್ದಾನೆ, ಗುರಿ ಗೊತ್ತಿಲ್ಲದವರಾಗಿ ಓಡಬೇಡಿರಿ. Why Paul is telling that? Discipline your body. ಯಾಕೆ ಇಲ್ಲಿ ಪೌಲನು ನಿಮ್ಮ ಶರೀರವನ್ನು ನೀವು ಕ್ರಮಶಿಕ್ಷಣೆಗೆ ಒಳಪಡಿಸಿರೆಂಬುದಾಗಿ ಹೇಳ್ತಿದ್ದಾನೆ? First, tries to use the body as an instrument, the thing doing. ಈ ನಮ್ಮ ಶರೀರ ಭಾವ ಅನ್ನುವಂಥದ್ದು ನಮ್ಮ ದೇಹವನ್ನು ತನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳಿಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದಾಗಿದೆ. We must control ourselves. ಆದ್ದರಿಂದ ನಾವು ನಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗಿದೆ. Don't think
God from the heaven draws the hand and changes your hearts. ಈಗ ನೀವು ಎಣಿಸಬಾರ್ದು ಅದೇನಂದ್ರೆ ದೇವರು ಪರಲೋಕದಿಂದ ಕೈ ಚಾಚಿ ನಿಮ್ಮ ಒಳಗಡೆ ನಿಮ್ಮ ಸಂಗತಿಗಳನ್ನ ಅದನ್ನು ಕಂಟ್ರೋಲ್ ಮಾಡ್ತಾನೆ ಎಂಬುದಾಗಿ. God given faith to us. ಆದ್ರೆ ನಮ್ಮನ್ನು ನಾವು ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಿಯಂತ್ರಿಸಿಕೊಳ್ಳಿಕ್ಕೆ ದೇವರು ತನ್ನ ನಂಬಿಕೆಯನ್ನು ನಮಗೆ ಕೊಟ್ಟಿದ್ದಾನೆ. God given faith to reject the flesh what it says. ನಮ್ಮ ಶರೀರ ಭಾವ ಏನು ಹೇಳ್ತೇತೋ ಅದನ್ನು ತಿರಸ್ಕಾರ ಮಾಡಲಿಕ್ಕೆ, ಅದನ್ನು ತಿರಸ್ಕರಿಸುವುದಕ್ಕೆ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿರ್ತಾನೆ. Let us turn to Romans 8:13. ನಾವು ನಮ್ಮ ಸತ್ಯವೇದವನ್ನು ರೋಮ ಪತ್ರಿಕೆ 8ನೇ ಅಧ್ಯಾಯ 13ನೇ ವಚನಕ್ಕೆ ತಿರುಗಿಸೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ. ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ. Amen. Amen. Here Paul tells that with the help of Holy Spirit you will live. ಪವಿತ್ರಾತ್ಮನ ಸಹಾಯದಿಂದ ನೀನು ಬದುಕುತ್ತಿ ಎಂಬುದಾಗಿ. But when we keep faith in God, ನಾವು ನೋಡ್ತೇವೆ, ನಾವು ದೇವರಲ್ಲಿ ನಮ್ಮ ನಂಬಿಕೆ ಇಟ್ಟಿರುವಾಗ and Holy Spirit come inside of us. ನಾವು ದೇವರಲ್ಲಿ ನಂಬಿಕೆ ಇಟ್ಟಾಗ ಪವಿತ್ರಾತ್ಮನು ನಮ್ಮ ಒಳಗಡೆ ಬರ್ತಾನೆ. Holy Spirit help us to reject the flesh. ಈ ಪವಿತ್ರಾತ್ಮನು ನಾವು ನಮ್ಮ ಶರೀರ ಭಾವವನ್ನು ತಿರಸ್ಕರಿಸುವುದಕ್ಕೆ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. That Holy Spirit help us to rule our body. ಈ ನಮ್ಮ ಒಳಗಡೆ ವಾಸಿಸುವ ಪವಿತ್ರಾತ್ಮನು ನಮ್ಮ ಶರೀರವನ್ನು ನಾವು ಆಳುವುದಕ್ಕೆ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. Holy Spirit, when Holy Spirit comes in you, ಪವಿತ್ರಾತ್ಮನು ನಿನ್ನ ಒಳಗೆ ಬರುವಾಗ the deeds of the Holy Spirit come outside you. When Holy Spirit come in you, the deeds will show. ಪವಿತ್ರಾತ್ಮನು ನಿನ್ನಲ್ಲಿ ಇರುವಾಗ, ನಿನ್ನಲ್ಲಿ ಬರುವಾಗ ಅದರ ಸಂಬಂಧಪಟ್ಟ ಕಾರ್ಯಗಳು ಹೊರಗಡೆ ತೋರಿ ಬರ್ತವೆ. Amen. By faith we can overcome the flesh. ನಾವು ನೋಡ್ತೇವೆ, ನಾವು ನಮ್ಮ ನಂಬಿಕೆ ಮೂಲಕ ನಮ್ಮ ಶರೀರವನ್ನು ಜಯಿಸುವವರಾಗಿರ್ತೇವೆ. Amen. ಆಮೆನ್. Second, the world. ಎರಡನೇದಾಗಿ ನಾವು ನೋಡಿದೀವಿ ಹೊರಗಡೆ ಇರುವ ಲೋಕವನ್ನು ಎಂಬುದಾಗಿ. James 4:4. James ಯಾಕೋಬ 4:4. ಯಾಕೋಬ 4:4. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದೋ? ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. God created this earth for people, and God said this earth is very good. ದೇವರು ಈ ಲೋಕವನ್ನು ಜನರಿಗೋಸ್ಕರ ಸೃಷ್ಟಿ ಮಾಡಿದ್ದಾನೆ ಮತ್ತು ಆತನು ಹೇಳಿದ್ದಾನೆ ಇದು ಬಹು ಒಳ್ಳೆಯದಾಗಿದೆ ಎಂಬುದಾಗಿ. And who are friends who are enemy to God? ಆದರೆ ಈ ಲೋಕಕ್ಕೆ ಯಾರು ಸ್ನೇಹಿತರಾಗ್ತಾರೋ ಅವರು ದೇವರಿಗೆ ವೈರಿಗಳಾಗ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. The person who adjusts to wickedness, the person who adjusts to the worldly system, they are enemy to God. ಇಲ್ಲಿ ನಾವು ನೋಡ್ತೇವೆ, ಲೋಕದ ವ್ಯವಸ್ಥೆಗೆ ಅಡ್ಜಸ್ಟ್ ಆಗುವಂತ, ಅದರೊಟ್ಟಿಗೆ ನಡೆಯುವಂತ ವ್ಯಕ್ತಿ, ಲೋಕದಲ್ಲಿ ಲೋಕವನ್ನು ಪ್ರೀತಿಸುವಂತ ವ್ಯಕ್ತಿ ದೇವರಿಗೆ ವೈರಿ ಆಗ್ತಾನೆ ಎಂಬುದಾಗಿ. God doesn't test that the person who very full handsome, it is not worldly people. ಆದ್ರೆ ದೇವರ ವಾಕ್ಯ ಯಾರಾದ್ರೆ ವ್ಯಕ್ತಿ ಒಂದು ಹ್ಯಾಂಡ್ಸಮ್ ಆಗಿದ್ದು ಸುಂದರವಾಗಿರ್ತಾನೋ ಅವನು ಲೋಕವನ್ನು ಪ್ರೀತಿಸುವನು ಎಂಬುದಾಗಿ ವಾಕ್ಯ ಹೇಳುವುದಿಲ್ಲ. The person who is mixed with the person who is
adjust with this world is an enemy of God. ಆದರೆ ಈ ಲೋಕದಲ್ಲಿ ಇರುವಂತವುಗಳನ್ನು ಪ್ರೀತಿಸುವವನು, ಲೋಕದ ವ್ಯವಸ್ಥೆಗೆ ಹೊಂದಿಕೊಳ್ಳುವವನು ದೇವರಿಗೆ ವೈರಿ ಆಗುತ್ತಾನೆಂಬುದಾಗಿ ಸತ್ಯವೇದ ಹೇಳ್ತದೆ. 1 John 5:4. ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ ನಾವು ನೋಡ್ತೇವೆ. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸಿರುವಂತದ್ದು ನಮ್ಮ ನಂಬಿಕೆಯೇ. Amen. The God tells the whichever is born of God, it is overcome the world. ನಾವು ನೋಡ್ತೇವೆ ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ. And when we receive Jesus Christ as a personal savior, ನಮ್ಮ ಸ್ವಂತ ರಕ್ಷಕನಾಗಿ ನಾವು ಯೇಸು ಸ್ವಾಮಿನ ಅಂಗೀಕಾರ ಮಾಡುವಾಗ we are made new creation. ನಾವು ಹೊಸ ಸೃಷ್ಟಿಯಾಗಿರುತ್ತೇವೆ. We are recreated. ನಾವು ತಿರುಗಿ ಸೃಷ್ಟಿಸಲ್ಪಟ್ಟ, ನೂತನವಾಗಿ ಸೃಷ್ಟಿಸಲ್ಪಟ್ಟವರಾಗಿದ್ದೇವೆ. That God has put the ability to overcome the flesh and worldly system. ನೂತನ ಸೃಷ್ಟಿಯಾದಂತ ನಮ್ಮನ್ನು ಈ ಲೋಕವನ್ನು, ಲೋಕದ ವ್ಯವಸ್ಥೆಯನ್ನು ಜಯಿಸುವಂತ ಬಲವನ್ನು ನಮ್ಮಲ್ಲಿ ಆತನು ಇಟ್ಟಿರುವ ಆತನಾಗಿದ್ದಾನೆ. How you overcome the world of system? Because you are child of God. ನೀನು ಲೋಕವನ್ನು ಹೇಗೆ ಜಯಿಸಲಿಕ್ಕೆ ಆಗ್ತೈತಂದ್ರೆ ನೀನು ದೇವರ ಮಗು ಆಗಿರುವುದರಿಂದ. The God has put all the ability to overcome the world and body. ಈ ಒಂದು ಲೋಕವನ್ನು, ಲೋಕದಲ್ಲಿರುವಂತ ಎಲ್ಲ ವ್ಯವಸ್ಥೆಯನ್ನು ಜಯಿಸುವಂತ ಸಾಮರ್ಥ್ಯವನ್ನು ದೇವರು ತನ್ನಲ್ಲಿ ನಂಬಿಕಿಟ್ಟಂತ ಪ್ರತಿ ವ್ಯಕ್ತಿಯಲ್ಲಿ ಇಟ್ಟಿರುವ ಆತನಾಗಿದ್ದಾನೆ. In the same way, we should understand that things into this context. ನಾವು ಆ ಸಂಗತಿಗಳನ್ನು, ಹಳೆಯ ಒಡಂಬಡಿಕೆ ನಡೆದಂತಹ ಸಂಗತಿಗಳನ್ನು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಳುವಾಗ By faith we can overcome the world and flesh. ನಾವು ಅರ್ಥ ಮಾಡಿಕೊಳ್ಳುವಂಥದ್ದೇನೆಂದರೆ ನಾವು ಸಹ ನಂಬಿಕೆಯ ಮೂಲಕ ನಮ್ಮ ಶರೀರವನ್ನು, ಮಾಂಸಿಕ ಸ್ವಭಾವವನ್ನು ಹಾಗೂ ಈ ಮುಂದೆ ಇರುವಂತಹ ಲೋಕದ ವ್ಯವಸ್ಥೆಯನ್ನು ನಾವು ಜಯಿಸುವವರಾಗಿರುತ್ತೇವೆ ಎಂಬುದಾಗಿ. ಆಮೆನ್. God bless you. ಪ್ರೈಸ್ ಲಾರ್ಡ್. ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಸೇವಕರ ಮಾತ್ರವಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವನದಲ್ಲಿ ನಂಬಿಕೆ ಎಷ್ಟು ಪ್ರಾಮುಖ್ಯವಾದದ್ದೆಂಬ ಸಂಗತಿಯನ್ನು ನಾವು ಈ ದಿನ ಕೇಳಿದ್ದೇವೆ. ಪ್ರಿಯರೇ, ಕೇಳಿದ ವಾಕ್ಯಗಳನ್ನು ನೀವು ಅರಿಕೆ ಮಾಡಿರಿ ಮತ್ತು ನಂಬಿರಿ ಮತ್ತು ನಂಬಿಕೆಯಲ್ಲಿ ಬೆಳೀರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ದಿನ ನಿನ್ನ ಮಗನ ಮೂಲಕ ಮಾತನಾಡಿದ ಪ್ರತಿಯೊಂದು ಮಾತಿನಲ್ಲಿ ನಿನಗೆ ಮಹಿಮೆ ಉಂಟಾಗಲಿ. ಪ್ರತಿಯೊಬ್ಬರಿಗೆ ಕರ್ತನೆ ಈ ವಾಕ್ಯವು ಅರ್ಥವಾಗುವಂತೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ನಂಬಿಕೆಯಲ್ಲಿ ಬೆಳೀಲಿಕ್ಕೆ ನೀನು ಕೃಪೆ ಕೊಡಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ತಾವು ಏನಾಗಿದ್ದಾರೆ, ತಮ್ಮ ಒಳಗೆ ಏನಿದೆ, ತಮ್ಮ ದೇವರ ಆತ್ಮನು ತಮ್ಮಲ್ಲಿದ್ದಾನೆ, ನಾವು ದೇವರ ಮಕ್ಕಳಾಗಿದ್ದೇವೆ, ಅದಕ್ಕೆ ನಾವು ಲೋಕದಲ್ಲಿರುವ ಎಲ್ಲ ಸಂಗತಿಗಳನ್ನು ಜಯಿಸ್ತೇವೆ ಎಂಬ ಅದ್ಭುತವಾದ ಈ ತಿಳುವಳಿಕೆಯಲ್ಲಿ ಬೆಳೆಯುವಂತೆ ನೀನು ಕೃಪೆ ಕೊಡು. ನೀನು ಕರುಣೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯಾ.